ನೋಡ್ತಿದ್ರಲ್ಲ ಸರ್, ಇದು ಸ್ಮಾರ್ಟ್ ಹೆಡ್ ಗಾರ್ಡ್ ಅಂತ. ಹ್ಮ್ ಇದು ಒಂದು ನಮ್ದ ಲೋ ಬಿ ಹೈ ಬಿ ಹೆಡ್ ಏಕ್, ಮೈಗ್ರೇನ್, ವೆರಿಕೋಸ್ ವೈನ್, ನೀ ಜಾಯಿಂಟ್ ಪೇನ್, ಹ್ಮ್ ಸ್ಕಿನ್ ಪ್ರಾಬ್ಲಮ್, ಡಬಲ್ ಚಿನ್, ಹೇರ್ಸ್, ಡ್ಯಾಂಡ್ರಫ್ ಎಲ್ಲದಕ್ಕೂ ಒಂದು ಬೆಸ್ಟ್ ಡಿವೈಸ್ ಅಂತ ಹೇಳ್ಬೋದು. ಆಲ್ ಇನ್ ಒನ್ ಸೊಲ್ಯೂಷನ್. ಜಸ್ಟ್ ಇದನ್ನ ನಾವು ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇರುತ್ತೆ, 3 ಅವರ್ ಚಾರ್ಜ್ ಇಡೋದು ಫಸ್ಟ್ ಟೈಮ್. ನಂತರ 1 ಅವರ್ ಹ್ಮ್ ಚಾರ್ಜ್ ಮಾಡಿದ್ರೆ 2 ಅವರ್ ಬ್ಯಾಕಪ್ ಕೊಡುತ್ತೆ. ಸ್ವಿಚ್ ಆನ್ ಮಾಡೋ ಬಟನ್ ಇರುತ್ತೆ, ಜಸ್ಟ್ ಇದನ್ನ 3 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಸೊ ನೋಡ್ಬೋದು ಇಲ್ಲಿ ಈ ತರ ಆನ್ ಆಗಿರುತ್ತೆ ಡಿವೈಸ್. ಆನ್ ಆಯ್ತಂದ್ರೆ ಇಲ್ಲಿ 1 2 3 4 5 ಮೋಡ್ಸ್ ಇರುತ್ತೆ. ಸೊ ಸ್ವಿಚ್ ಆನ್ ಆದ ಹ್ಮ್ ತಕ್ಷಣ ಬರೋದು ಬಿಪಿ ಮೋಡ್, ಡಿಫಾಲ್ಟ್ ಮೋಡ್ ಬಿಪಿ ಮೋಡಲ್ ಇರುತ್ತೆ. ಸೊ ಇದನ್ನ ಯೂಸ್ ಮಾಡ್ಬೇಕಾದ್ರೆ ಡಿವೈಸ್ ಕೈ ಕಾಲುಗಳು ಟಚ್ ಆಗಬಾರ್ದು, ಎಡಗೈ ಬಲಗೈ ಈ ತರ. ಆನ್ ಆದ ತಕ್ಷಣ ಈ ಬಿಪಿ ಮೋಡಲ್ ಏನ್ ಮಾಡ್ಬೇಕು, ಬಿಪಿ ನಾರ್ಮಲ್ ಮಾಡ್ಕೋಬೇಕಂದ್ರೆ ಜಸ್ಟ್ ಮಿಡಲ್ ಅಲ್ಲಿ ಕುತ್ತಿಗೆವರೆಗೂ 20 ಟೈಮ್ಸ್, ಈ ಕಾರ್ನರ್ 20 ಟೈಮ್ಸ್, ಈ ಕಾರ್ನರ್ 20 ಟೈಮ್ಸ್ ಸ್ಲೋ ಆಗಿ, ಈ ಕಾರ್ನರ್ 20 ಟೈಮ್ಸ್, ಈ ಕಾರ್ನರ್ 20 ಟೈಮ್ಸ್ ಯೂಸ್ ಮಾಡೋದು. ದೆನ್ ಏನ್ ಮಾಡೋದು, ನಮ್ಮ ಅಂಗೈಯಿಂದ 3 ಬೆರಳು ಕೆಳಗಡೆ ಇಲ್ಲಿ ಒಂದು ಬಿಪಿ ಪಾಯಿಂಟ್ ಇರುತ್ತೆ ನಮ್ದು. ಸೊ ಇಲ್ಲಿ ಒಂದು 5 ನಿಮಿಷ ಎಳ್ಕೊಂಡು ಕೂರ್ಬೋದು, ಅಥವಾ ಕ್ಲಾಕ್ ವೈಸ್ 54 ಸರಿ, ಆಂಟಿ ಕ್ಲಾಕ್ ವೈಸ್ 54 ಸರಿ. ಇದು ಬಿಪಿಗೆ ಬಹಳ ಹೆಲ್ಪ್ ಆಗುವಂತ ಮೋಡ್. ನೆಕ್ಸ್ಟ್ ಆಪ್ಷನ್ ನಾವು ಕ್ಲಿಕ್ ಮಾಡಿದಾಗ ಸೊ ಒನ್ಲಿ ಲೇಸರ್ ಮೋಡ್ ಬರುತ್ತೆ. ಲೇಸರ್ ಏನ್ ಮಾಡುತ್ತೆ, ನಮ್ಮ ಗಟ್ಟಿಯಾದ ರಕ್ತವನ್ನ ತೆಳು ಮಾಡಕ್ಕೆ, ಗಂಟುಗಳನ್ನ ಕರಗಿಸಕ್ಕೆ ಇದು ಹೆಲ್ಪ್ ಆಗುವಂತ ಡಿವೈಸ್. ಸೊ ಜನರಲ್ ಆಗಿ ಇದನ್ನ ಎಲ್ಲಾದ್ರೂ ಗಾಯಗಳಾಗಿದ್ರೆ ಅಲ್ಲೂ ಯೂಸ್ ಮಾಡ್ಕೋಬಹುದು. ಲೇಸರ್ ಓನ್ಲಿ ವಿತೌಟ್ ವೈಬ್ರೇಷನ್. ನೆಕ್ಸ್ಟ್ ಇನ್ನೊಂದ್ ಸರಿ ಪ್ರೆಸ್ ಮಾಡಿದ್ರೆ ಬ್ಲೂ ಕಲರ್ ಲೈಟ್ ಬರುತ್ತೆ. ಸೊ ಇದು ಮೋಡ್ ಏನಿದೆ ನಮ್ದು ಹೇರ್ ಅನ್ನ ಶೈನಿಂಗ್ ಮಾಡಕ್ಕೆ, ಡ್ಯಾಂಡ್ರಫ್ ಕ್ಲಿಯರ್ ಮಾಡಕ್ಕೆ, ಸ್ಕಿನ್ ಮೇಲಿರೋ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಮಾಡಕ್ಕೆ, ಸ್ವೆಲ್ಲಿಂಗ್ ಬಂದಿರುತ್ತೆ ದಪ್ಪ ಆಗಿರುತ್ತಲ್ಲ, ಎಲ್ಲಾದ್ರೂ ಬಾಡಿನಲ್ಲಿ ಸ್ವೆಲ್ಲಿಂಗ್ ಎಲ್ಲ ಬಂದಿರುತ್ತೆ, ಅಲ್ಲಿ ಬಾಡಿ ಎಲ್ಲಾ ಕಡೆ ಯೂಸ್ ಮಾಡ್ಕೋಬಹುದು. ಸ್ವೆಲ್ಲಿಂಗ್ ಬಂದ ಏರಿಯಾದಲ್ಲಿ ಇದನ್ನ ಯೂಸ್ ಮಾಡಬಹುದು. ಮುಖ ಭಾಗದಲ್ಲಿ ಯೂಸ್ ಮಾಡೋ, ಕಣ್ಣನ್ನು ಮುಚ್ಕೊಂಡು ಮಾಡಿ, ಕಣ್ಣು ಒಳಗಡೆ ಹೋಗಬಾರ್ದು ಲೇಸರ್. ಸೊ ಆತರ ಮಾಡಿ. ದೆನ್ ಇನ್ನೊಂದು ಮೋಡ್ ಬರುತ್ತೆ, ನೆಗೆಟಿವ್ ಐರನ್ಸ್ ಅಂತ ಕರಿತೀವಿ. ಸೆಕೆಂಡ್ ಮೋಡ್ ನೀವು ನೋಡಬಹುದು, ಎರಡು ಸರಿ ಪ್ರೆಸ್ ಮಾಡಿದಾಗ ಇಲ್ಲೊಂದು ಮೋಡ್ ಬರುತ್ತೆ, ಮೈನಸ್ ಚಿತ್ರ ಇರುತ್ತೆ. ಯಾರಿಗಾದ್ರೂ ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಈ ತರ ಇದ್ದವರು ಈ ಮೋಡ್ ಅಲ್ಲಿ ತಲೆ ಕಾಮಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ನೇಚರಲ್ ಹೋದಾಗ ನೇಚರ್ ಇಂದ ಯಾವ್ದೊಂದು ಎನರ್ಜಿ ಸಿಗುತ್ತಲ್ಲ ನಮ್ಗೆ, ನ್ಯಾಚುರಲ್ ಎನರ್ಜಿ, ಆ ಎನರ್ಜಿ ಈ ಡಿವೈಸ್ ಮೂಲಕ ನಮ್ಗೆ ಸಿಗುತ್ತೆ. ಇದರ ಸ್ಪೆಷಲ್ ಪಾಯಿಂಟ್ ಇಲ್ಲಿ ಮಧ್ಯದಲ್ಲಿ ಇರುತ್ತೆ. ಈ ಮೂಲಕ ಏರ್ ವಿಟಮಿನ್ ಸಿಗುತ್ತೆ ನಮ್ಗೆ. ಸೊ ಏರ್ ವಿಟಮಿನ್ ಏನ್ ಮಾಡುತ್ತೆ, ನಮ್ಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಸೊ ಇದರಿಂದ ಮನುಷ್ಯ ರಿಲ್ಯಾಕ್ಸ್ ಆಗುತ್ತೆ. ನಾನು ಇನ್ನೊಂದ್ಸರಿ ಪ್ರೆಸ್ ಮಾಡಿದಾಗ ಬಿಪಿ ಮೋಡ್ ಬರುತ್ತೆ, ಡಿಫಾಲ್ಟ್ ಮೋಡ್. ಇನ್ನೊಂದ್ಸರಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ವೈಬ್ರೇಷನ್ ಮೋಡ್ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಮೋಡ್ ಬರುತ್ತೆ ಇನ್ನೊಂದ್ಸರಿ ಪ್ರೆಸ್ ಮಾಡಿದಾಗ. ಸೊ ವೈಬ್ರೇಷನ್ ಮೋಡ್ ಕೂಡ ನೀವು ಬಾಡಿ ತುಂಬಾ ಎಲ್ಲಾ ಕಡೆ ಯೂಸ್ ಮಾಡ್ಕೋಬಹುದು. ಹೌದಾ, ಇಲ್ಲಾದ್ರೂ ಪೇನ್ ಇದ್ದಲ್ಲೂ ಯೂಸ್ ಮಾಡ್ಕೊಳ್ರಿ, ಹೆಡ್ಡಕ್ಕೆ ಯೂಸ್ ಮಾಡ್ರಿ, ಬಿಪಿಗೂ ಯೂಸ್ ಮಾಡ್ರಿ, ಅಥವಾ ಹಾರ್ಟಿಗೆ ಮಸಾಜ್ ಮಾಡ್ಬೋದು. ಅಂದ್ರೆ ಸ್ಕಿನ್ ಮೇಲೆ ಮಾಡ್ಬೇಕು ಡೈರೆಕ್ಟ್ ಆಗಿ. ಮತ್ತೆ ವೆರಿಕೋಸ್ ವೇನ್ ಇದ್ದವರು ಕಾಲಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು. ಕೈಯಲ್ಲಿ ಏನಾದ್ರೂ ಭುಜ ಪೇನ್ ಇತ್ತಂದ್ರೆ ಮೇಲ್ಗಡೆಯಿಂದ, ಕೈಗಳಿಗೆ ಮೇಲಿಂದ ಕೆಳಗೆ ಬರೋದು, ಕಾಲುಗಳಿಗಿತ್ತಂದ್ರೆ ಕೆಳಗಡೆಯಿಂದ ಮೇಲೆ, ಅಥವಾ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಯೂಸ್ ಮಾಡ್ಕೋಬಹುದು. ದೆನ್ ವೈಬ್ರೇಷನ್ ಮೋಡ್ ತಲೆಗೆ ಯೂಸ್ ಮಾಡಬಹುದು, ಸ್ಕಿನ್ಗೂ ಯೂಸ್ ಮಾಡಬಹುದು. ದೆನ್ ಲಾಸ್ಟ್ ಮೋಡ್ ಇದೆ ಇಎಂಎಸ್ ಮೋಡ್. ಇಎಂಎಸ್ ಮೋಡ್ ಅಂತ ಇರುತ್ತೆ ಲಾಸ್ಟ್. ಮೈಕ್ರೋ ಕರೆಂಟ್ ಬರುತ್ತೆ. ಸೊ ಅದನ್ನ ಮೆಟಲ್ ಭಾಗಗಳನ್ನ ಟಚ್ ಮಾಡಬಾರ್ದು ದೇಹದಲ್ಲಿ. ಜನರಲ್ ಆಗಿ ಕೈ ಕಾಲು ಪೇನ್ ಇದ್ದಿಲ್ಲ ಅದನ್ನ ಯೂಸ್ ಮಾಡಬಹುದು. ಅಂದ್ರೆ ಒಂಥರ ಆಕ್ಯುಪ್ರೆಷರ್ ತರ ಇರುತ್ತದು. ಸ್ಟಾರ್ಟಿಂಗ್ ಅಲ್ಲಿ ಬೇಡ, ಸ್ವಲ್ಪ ರೂಢಿ ಆದ್ಮೇಲೆ ಯೂಸ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಏನಂದ್ರೆ ಇದನ್ನ ಯಾರು ಯೂಸ್ ಮಾಡ್ಬೇಕು, ಯಾರು ಯೂಸ್ ಮಾಡಬಾರ್ದು ಅನ್ನೋದಾಗಿದೆ. ಸೊ ಪ್ರೆಗ್ನೆಂಟ್ ಇದ್ದವರು ಹೊಟ್ಟೆ ಮೇಲೆ ಯೂಸ್ ಮಾಡಬಾರ್ದು, ತಲೆಗೆ ಕೈ ಕಾಲುಗಳಿಗೆ ಮಾಡಬಹುದು. ಮತ್ತೆ ಹಾರ್ಟ್ ಅಲ್ಲಿ ಯಾರಿಗೆ ಪೇಸ್ ಮೇಕರ್ ಹಾಕಿರ್ತಾರೆ ನೋಡಿ, ಮಷಿನ್ ಅಳವಡಿಸಿರ್ತಾರೆ, ಅವ್ರು ಯೂಸ್ ಮಾಡಂಗಿಲ್ಲ ಈ ಡಿವೈಸ್. ದೆನ್ ಜನರಲ್ ಆಗಿ ಎಲ್ಲಿ ಕೈಗಳಲ್ಲಿ ಒಳಗಡೆ ಮೆಟಲ್ ಹಾಕಿರ್ತಾರೆ ನೋಡಿ, ರಾಡ್ ಸ್ಕ್ರೂ ಪ್ಲೇಟ್ ಇರುತ್ತಲ್ಲ, ಅಂತವು ಆ ಭಾಗದಲ್ಲಿ ಇದನ್ನ ಯೂಸ್ ಮಾಡಂಗಿಲ್ಲ. ಸೊ ಇಷ್ಟಿದೆ. ಸೊ ಜಾಸ್ತಿ ಮಾಹಿತಿ ಬೇಕಾದ್ರೆ ನಂಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.